ನಮಸ್ತೆ. ಹಾಂ ಹೇಳಿ ಸರ್. ಬಿಗ್ ಬಾಸ್ ನೋಡ್ತೀರಾ? ಹಾಂ ನೋಡ್ತೀವಿ ಸರ್. ಯಾರು ಇಷ್ಟ? ನಮ್ಗೆ ರಘು ಸರ್ ಯಾಕೆ? ತುಂಬ ಚೆನ್ನಾಗಿ ಆಡ್ತಾರೆ ಸರ್. ಅವರು ಏನು ಭೀ ಯಾರಿಗೂ ನೋವು ಮಾಡಲ್ಲ, ಚೆನ್ನಾಗಿ ಆಡ್ತಾರೆ ಸರ್. ರಘು ಗಿಲ್ಲಿ ಕಾಮಿಡಿ ಹೇಗೆ ಇಷ್ಟ ಆಗುತ್ತೆ ನಿಮಗೆ? ತುಂಬ ಇಷ್ಟ ಆಗುತ್ತೆ ಸರ್. ಹಾಂ ಗಿಲ್ಲಿ ತುಂಬ ಕೋಟೆ ಕೊಡ್ತಾ ಇದ್ದಾರೆ ರಘುಗೆ. ಹಾಂ ಹೌದು ರೀ, ಭಾಳ ಅವ್ರು ಇಬ್ಬರದು ಮತ್ತು ರಕ್ಷಿತಾ ಮುಗಾರ್ದು ಕಾಮಿಡಿನೇ ರೀ. ನಗಿಸ್ತಾರೆ, ತುಂಬ ಇಷ್ಟ ಸರ್. ಅಶ್ವಿನಿ ಅವರು ಭೀ ಚೆನ್ನಾಗಿ ಆಡ್ತಾ ಇದ್ದಾರೆ. ಇವಾಗ ಈ ಚಿಚ್ಚನ ಚಪ್ಪಳಿ ತೊಗೊಂಡ್ರಲ್ರಿ ಈ ವಾರ, ಸೂಪರಾಗಿ ಆಡ್ತಾ ಇದ್ದಾರೆ ಅವರು. ಧ್ರುವಂತ್ಗೆ ಸೀಸನಲ್ಲಿ ಕಿಚ್ಚನ್ ಚಪ್ಪಾಳೆ ಕೊಟ್ಟು ಸಖತ್ತೈತೆ ಸರ್ ಅವರು. ನೀವು ಓಕೆ ಸರ್. ಗಿಲ್ಲಿ ಭೀ ಚೆನ್ನಾಗಿ, ನಾವು ಪಕ್ಕ ಕಿಚ್ಚನ ಅಭಿಮಾನಿ ಸರ್. ನಾವು ಗಿಲ್ಲಿ ಹೇಗೆ ಆಡ್ತಾ ಇದ್ದಾರೆ? ಅವನು ಚೆನ್ನಾಗಿ ಆಡ್ತಾ ಇದ್ದಾನೆ ಸರ್. ಈಗ ನಿಮ್ಮ ಪ್ರಕಾರ ರಘು ಅವ್ರು ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತ ಹೇಳಿದ್ರು. ಹಾಂ, ಈಗ ರಘು ಅವ್ರು ಗೆಲ್ಬೇಕು, ಗಿಲ್ಲಿ ಗೆಲ್ಬೇಕು? ಗಿಲ್ಲಿ ಬರೀ ಕಾಮಿಡಿ ಮಾಡ್ಕೋತಿದ್ದಾನೆ. ಆಟ ಅಂದರೆ ಏನೂ ಆಟ ಆಡಿಲ್ಲ ಅಷ್ಟು ಅವರು. ರಘು ಅವ್ರು ನೋಡಿದ್ರೆ ಎಲ್ಲ ಕಾಮಿಡಿ ಭೀ ಮಾಡ್ತಾರೆ, ಆಟನೂ ಆಡಿದ್ದಾರೆ. ಲಕ್ಷ್ಮಿ ನೋಡ್ರೆ ರಘು ಅವ್ರು ಗೆಲ್ಲಬೇಕು ಅಂತ ನಾನು ಅಷ್ಟೇ. ಎಲ್ಲದರಲ್ಲೂ ಇದ್ದಾರೆ. ಹಾಂ, ಎಲ್ಲದರಲ್ಲಿ ಇದ್ದಾರೆ ಅವರು. ಕಿಚ್ಚನ ಲೆಫ್ಟ್ ಟು ರೈಟು, ಒಂದು ಕಡೆ ರಘು ಬರ್ತಾರೆ, ಇನ್ನೊಂದು ಕಡೆ ಗಿಲ್ಲಿ ಬರ್ಬೋದು. ಗಿಲ್ಲಿ ಬರ್ತಾರೆ. ಹಾಂ, ರಘು ಗೆಲ್ಲಬೇಕು. ಯಾರು ಗೆಲ್ಬಾರ್ದು? ಆ ಥರ ಏನಿಲ್ಲ ಸರ್. ಗಿಲ್ಲಿ ಗೆದ್ರೆ ಓಕೆನಾ? ಓಕೆ ಸರ್, ಯಾರು ಗೆದ್ರು ಓಕೆ. ಅಂದರೆ ನಮಗೆ ರಘು ಭಾಳ ಇಷ್ಟ ಸರ್. ಓಕೆ, ಅಶ್ವಿನಿ ಗೌಡ ಗೆದ್ರೆ ಅವರು ಯಾರು ನಮ್ಗೆ ಇಷ್ಟ ಸರ್ ರಘು. ಓಕೆ, ಯಾರು ಗೆದ್ರು ಓಕೆ ಅಷ್ಟೇ. ಈ ಸತಿ ಲೇಡಿ ವಿನ್ನರ್ ಆಗ್ತಾರೆ ಅಂತ ಒಂದು ಮಾತಿದೆ. ಆದರೂ ತುಂಬಾ ಸರ್ ಆಗಬೇಕು. ಅವರು ಕಾವ್ಯ ಆಗ್ಬೇಕಾ, ಅಶ್ವಿನಿ ಗೌಡ ಆಗ್ಬೇಕಾ? ಅಶ್ವಿನಿ ಗೌಡ ಆಡ್ಬೇಕು ಸರ್. ಅಶ್ವಿನಿ ಗೌಡ ಅವರು ಪಾಪ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಅವರು ಪಾಪ ಭಾಳ ಇದಾಗಿ ಆಡ್ತಾ ಇದ್ದಾರೆ. ಗಿಲ್ಲಿ ಯಾಕೆ ಚೆನ್ನಾಗಿ ಆಟ ಆಡ್ತಾರೆ. ಬೇರೆಯವರು ಚೆನ್ನಾಗಿ ಆಡ್ತಾ ಇದಾರಲ್ಲ, ಹಾಂ, ಬೇರೆಯವರು ಚೆನ್ನಾಗಿ ಆಡ್ತಾ ಇದ್ದಾರೆ. ಆಧುನಿಕ ಗಿಲ್ಲಿನೇ ಇಷ್ಟನಾ? ಯಾರು ಗೆಲ್ಬೇಕು? ಗಿಲ್ಲಿ. ಗಿಲ್ಲಿ. ಅಶ್ವಿನಿ ಕೂಡ ಗೆದ್ರೆ ಹೇಗೆ ಆಡ್ತಾರೆ ಅವರು? ಹಾಂ, ಹೇಗೆ ಆಡ್ತಾ ಇದ್ದಾರೆ? ಚೆನ್ನಾಗಿ ಆಡ್ತಿಲ್ಲ. ಚೆನ್ನಾಗಿ ಆಡ್ತಿಲ್ವಾ? ಯಾಕೆ ಜಗಳ ಮಾಡ್ತಾರಂತಲ್ಲ? ಮೇಡಮ್ ಜಗಳ ಮಾಡ್ತಾರಾ? ಹ್ಞೂ, ಹೌದಾ? ರಕ್ಷಿತಾ ಒಟ್ಟಿನಲ್ಲಿ ಏನೇ ಆಗಲಿ ಗಿಲ್ಲಿ ಗೆಲ್ಲಬೇಕು. ಕಾವ್ಯ ಕಾವ್ಯನಿಲ್ಲ. ಗಿಲ್ಲಿನಾ? ಗಿಲ್ಲಿ ಸಾಂಗ್ ಆಡ್ತೀಯಾ? ಸಾಂಗ್ ಬರುತ್ತಾ? ಇಲ್ಲ. ಅದೇ ದೊಡವ ದಡವ ದೋಸೆ ಕಡು, ಚಿಕ್ಕವ ಚಟ್ನಿ ಕಡು, ನಮ್ಮಪ್ಪ ರಾಜ ಕೊತ್ತಂಬರಿ ಬೀಜ, ಸಾರ್ಗಾಕ ಸಪ್ಪು, ನೀವಿಬ್ರು ಮಾಡಿ ತಪ್ಪು. ಓ ಸೂಪರ್. ಬಿಗ್ ಬಾಸ್ ನೋಡ್ತೀರಾ? ಹಾಂ, ನೋಡ್ತೀವಿ. ಗಿಲ್ಲಿ. ಗಿಲ್ಲಿ ಯಾಕೆ ಇಷ್ಟ? ಅವ್ರು ತುಂಬ ಎಂಟರ್ಟೈನ್ ಮಾಡ್ತಾರೆ. ಎಂಟರ್ಟೈನ್ ಮಾಡೋದಕ್ಕೋಸ್ಕರ ಅವ್ರು ಇಷ್ಟ ಆಗ್ತಾರೆ, ಆಟನೂ ಆಡ್ತಾ ಇದ್ದಾರೆ. ಆಟನೂ ಚೆನ್ನಾಗಿ ಆಡ್ತಿದ್ದಾರೆ. ಗಿಲ್ಲಿ ಬಿಟ್ರೆ ಕಾವ್ಯ ಕಾವ್ಯ. ಯಾರು ಗೆಲ್ಲಬೇಕು? ಗಿಲ್ಲಿ ಗೆಲ್ಬೇಕು. ಓಕೆ ಕುಡಿ ಹೇಳಿ, ಯಾರು ಗೆಲ್ಲಬೇಕು? ಗಿಲ್ಲಿ ಗೆಲ್ಬೇಕು. ಯಾರು ಗೆಲ್ಲಬೇಕು? ಅವ್ರು ತುಂಬ ಚೆನ್ನಾಗಿ ಆಟ ಆಡ್ತಾರೆ, ಮತ್ತು ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡ್ತಾರೆ. ಈಗ ಅವ್ರನ್ನ ಬಿಟ್ಟರೆ ಯಾರು ಚೆನ್ನಾಗಿ ಆಡ್ತಾ ಇದ್ದಾರೆ? ಕಾವ್ಯ ಮತ್ತು ರಘು ಅವ್ರು ಆಡ್ತಾರೆ. ಅಶ್ವಿನಿ ಗೌಡ ಅವರು ಅಶ್ವಿನಿ ಗೌಡ ಅವರು ಆಡ್ತಾರೆ ಚೆನ್ನಾಗಿ. ಆಡ್ತಾರೆ. ಇಷ್ಟ ಆಗುತ್ತಾ ಅವ್ರು ಆಡೋದು? ಹಾಂ, ಜಗಳ ಮಾಡೋದು ಇಷ್ಟ ಆಗುತ್ತಾ? ಜಗಳನೂ ಚೆನ್ನಾಗೇ ಮಾಡ್ತಾರೆ. ಜಗಳೂ ಚೆನ್ನಾಗಿ ಮಾಡ್ತಾರಾ? ಗಿಲ್ಲಿ ಜೊತೆಗೆ ಜಗಳ ಮಾಡೋದು ಹೇಗೆ ಅನಿಸುತ್ತೆ ನಿಮಗೆ? ಎಂಟರ್ಟೈನ್ ಆಗುತ್ತೆ ನಮಗೂ ಎಲ್ಲರಿಗೂ. ಹಾಂ, ಈಗ ಧ್ರುವಂತ್ ಅವ್ರು ಹೇಗೆ ಆಡ್ತಿದ್ದಾರೆ? ಧ್ರುವಂತ್ ಅವರು ಚೆನ್ನಾಗಿ ಆಡ್ತಿದ್ದಾರೆ, ಇನ್ನೂ ಚೆನ್ನಾಗಿ ಆಡ್ತಾರೆ. ಈಗ ಸೀಸನ್ದು ಕಿಚ್ಚನ ಚಪ್ಪಾಳೆನೇ ಧ್ರುವಂತ್ ಕೊಟ್ಟಿದ್ದು ಸರಿಯಾಗಿದೆಯಾ? ಇಲ್ಲ, ಯಾರಿಗೆ ಕೊಡಬೇಕಿತ್ತು? ಗಿಲ್ಲಿ ಕೊಡಬೇಕಿತ್ತು. ಗಿಲ್ಲಿ ಕೊಡಬೇಕಿತ್ತು. ಧ್ರುವಂತ್ ಕೊಟ್ಟು ಸರಿಯಾಗಿಲ್ಲ. ಈಗ ಗಿಲ್ಲಿ ಗೆಲ್ತಾರೆ ಅಂದರೆ ಗಿಲ್ಲಿ ಬಿಟ್ಟು ಬೇರೆಯವ್ರು ಗೆದ್ರೆ ಏನಿಲ್ಲ, ಗೆಲ್ಬೋದು. ಅಶ್ವಿನಿ ಮೇಡಮ್ ಅವ್ರಿಗೆ ಕಪ್ ಕೊಟ್ಬಿಟ್ರೆ ನಡೀತಾ? ಓಕೆ, ನನಗೆ ಇಷ್ಟ ಆಗುತ್ತಾ? ನಮ್ಗೆ ಇಷ್ಟ ಆಗಲ್ಲ. ಅಂದರೆ ಗಿಲ್ಲಿಗೆ ಕೊಡಬೇಕು ಅಂತ. ರಕ್ಷಿತಾ ಹೇಗೆ ಆಡ್ತಾ ಇದ್ದಾರೆ? ರಕ್ಷಿತಾ ಅವ್ರು ತುಂಬ ಎಂಟರ್ಟೈನ್ ಮಾಡ್ತಾರೆ. ನಮಗೆ ಅವರಂದರೆ ಸ್ವಲ್ಪ ಚೆನ್ನಾಗಿ ಇಷ್ಟ ಆಗುತ್ತೆ ನಮಗೆ. ಈಗ ರಕ್ಷಿತಾ ಯಾವಾಗಲೂ ಹೇಳ್ತಿದ್ರೆ ಗಿಲ್ಲಿ ಥರ ಹುಡುಗಬೇಕು, ಗಿಲ್ಲಿ ಥರ ಇರೋರು ಬೇಕು ಅಂತ. ಗಿಲ್ಲಿ ಮೇಲೆ ಕ್ರಶ್ ಆಗಿದೆಯಾ ಅನಿಸುತ್ತೆ ನಿಮಗೆ? ಹೌದು, ರಕ್ಷಿತಂಗೆ ಗಿಲ್ಲಿ ಅವ್ರ ಮೇಲೆ ಕ್ರಶ್ ಆಗಿದೆ. ಗಿಲ್ಲಿಗೆ ಕಾವ್ಯ ಮೇಲೆ ಆಗಿದೆಯಾ? ಹಾಂ. ಹೇಗೆ ಅನಿಸ್ತಿದೆ ನೋಡಿದ್ರೆ? ತುಂಬ ಚೆನ್ನಾಗಿ ಎಂಟರ್ಟೈನ್ ಆಗುತ್ತೆ. ಬಿಗ್ ಬಾಸಿಂದ ತುಂಬ ಚೆನ್ನಾಗಿ ಆಟ ಆಡ್ತಾರೆ, ನಮಗೂ ತುಂಬ ಎಂಟರ್ಟೈನ್ ಆಗುತ್ತೆ. ಧ್ರುವಂತ್ ಹೇಗೆ ಆಡ್ತಿದ್ದಾರೆ? ಧ್ರುವಂತ್ ಅವರು ಚೆನ್ನಾಗಿ ಆಡ್ತಿದ್ದಾರೆ. ಥ್ಯಾಂಕ್ ಯು. ಬಿಗ್ ಬಾಸ್ ಕೊಡ್ತೀರಾ ಮೇಡಮ್? ಹಾಂ ಹಾಂ, ಯಾರು ಇಷ್ಟ ಆಗ್ತಾರೆ? ಗಿಲ್ಲಿ. ಗಿಲ್ಲಿ ಯಾಕೆ? ಜಾಸ್ತಿ ಟಿ ಅದೆಲ್ಲ ಮಾಡ್ತಾನಲ್ಲ ಅದಕ್ಕೆ. ತಮ್ಮದು ಅವರು? ನಮ್ಮದು ಗುಲ್ಬರ್ಗ. ಈಗ
ಈಗ ಗಿಲ್ಲಿ ಇಷ್ಟ ಆಗ್ತಾನೆ ಅವನೇ ಗೆಲ್ಲಬೇಕು ಅಂತಾನೆ ಯಾವ ರೀತಿ ನಿಮಗೆ ಬೇರೆಯವ್ರು ಗೆಲ್ಲಬೇಕು ಗಿಲ್ಲಿನೇ ಗೆಲ್ಬೇಕಂತ ಯಾಕೆ ಅವನು ಯಾಕಂದ್ರೆ ಎಲ್ಲದರಲ್ಲೂ ಫೇಮಸ್ ಆಗ್ತಾನೆ ಆಗ್ತಾನೆ. ಎಲ್ಲರಿಗೂ ಇಷ್ಟ ಆಗಿದ್ದಾರೆ, ಸುದೀಪ್ ಸರ್ಗೂ ಇಷ್ಟ ಆಗಿದ್ದಾರೆ. ಆಮೇಲೆ ಅವ್ನು ಆ್ಯಕ್ಟ್ ಮಾಡೋದು, ಅವನ ಆ್ಯಕ್ಷನ್ನು, ಅದಕ್ಕೆ ನಾವು ಅವನಿಗೆ ಗೆಲ್ಬೇಕಂತ ಆಸೆ. ಈಗ ಗಿಲ್ಲಿ ಹೊರಗಡೆ ಹೇಗಿದ್ದಾನೆ ಒಳಗಡೆ ಆಗಿದ್ದಾನೆ ಒಳಗಡೆನೂ ಆಗಿದ್ದಾನೆ, ಹೊರಗಡೆನೂ ಹಾಗೆ ಇದ್ದಾನೆ. ಈಗ ಗಿಲ್ಲಿ ಬಿಟ್ಟರೆ ಬೇರೆ ಯಾರು ಗೆಲ್ಬೋದು? ಗಿಲ್ಲಿ ಬಿಟ್ರೆ ಅಂದ್ರೆ ಕಾವ್ಯ. ಅದೇ ಅಶ್ವಿನಿ ಮೇಡಮು ಅಶ್ವಿನಿ ಮೇಡಮ್ ಇಲ್ಲ, ಕಾವ್ಯನೇ ಅನ್ಕೋತೀವಿ. ಕಾವ್ಯ ಇಲ್ಲ ಅಂದ್ರೆ ಗಿಲ್ಲಿನೇ. ಇಬ್ಬರಲ್ಲಿ ಒಬ್ರು. ಇಬ್ಬರಲ್ಲಿ ಒಬ್ರು. ಈಗ ಧ್ರುವಂತ್ ಹೇಗೆ ಆಡ್ತಾ ಇದ್ದಾರೆ? ನಿನ್ನೆ ಅವ್ರಿಗೆ ಸೀಸನ್ ಚಪ್ಪಾಳೆ ಕೊಟ್ಟರು, ಇಷ್ಟ ಆಯ್ತಾ? ಇಷ್ಟ ಆಯ್ತು. ಇಷ್ಟ ಆಯ್ತು. ಅವ್ರ ಆಟ ಎಲ್ಲ ಹೇಗಿದೆ ಧ್ರುವಂತ್? ಅದು ಒಂದು ಸ್ವಲ್ಪ ಚೆನ್ನಾಗಿದೆ. ಆ್ಯಕ್ಷನ್ನು ಮತ್ತು ಮಾತಲ್ಲಿ ಅದರೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಈಗ ನಿಮ್ಮ ಪ್ರಕಾರ ಧ್ರುವಂತ್ ಕಾವ್ಯ ಇಲ್ಲ ಇವ್ರು ಗೆಲ್ಬೇಕು, ಗಿಲ್ಲಿ ಗೆಲ್ಬೇಕು. ಹಾಂ, ಈಗ ಕಿಚ್ಚನ ಲೆಫ್ಟ್ಗೆ ಕಾವ್ಯ ಇರ್ತಾರೆ, ರೈಟ್ಗೆ ಗಿಲ್ಲಿ ಇರ್ತಾರೆ. ಯಾರು ಗೆಲ್ಬೇಕು? ನಮಗೆ ಗಿಲ್ಲಿನೇ ಗೆಲ್ಬೇಕು. ಕಾವ್ಯ ಗೆದ್ರೆ ಕಾವ್ಯ ಗೆದ್ರೆ ನಮಗೇನಿಲ್ಲ, ಗಿಲ್ಲಿ ಗೆದ್ರೆ ಇಡೀ ಬೆಂಗಳೂರಿಗೆ ಒಂದು ಪೋಸ್ಟು ಎಲ್ಲ ಫೇಮಸ್ ಮಾಡಿಬಿಡ್ತೀವಿ. ಓಕೆ. ಅಭಿಮಾನಿ ಜಾಸ್ತಿ ಗಿಲ್ಲಿ ಮೇಲೆ. ಯಾಕಂದರೆ ದೊಡ್ಡವ ದೋಸೆ ಕೊಡು, ಚಿಕ್ಕ ಚಟ್ನಿ ಕೊಡು ಅಂದಿರೋದ, ಅದಕ್ಕೆ ಇಡೀ ಚಿಕ್ಕ ಮಕ್ಕಳಿಗೆ ಫೇಮಸ್ ಆಗ್ಬಿಡ್ತಾರೆ. ಅದಕ್ಕೋಸ್ಕರ ನಾವು ಹೇಳ್ತೇವೆ ಗಿಲ್ಲಿನೇ ಫೇಮಸ್. ಈಗ ಅವ್ರು ಕಾವ್ಯ ಗೆದ್ದು ಪೋಸ್ಟ್ ಹಾಕಲ್ವಾ? ಪೋಸ್ಟ್ ಅಲ್ಲಿ ಹಾಕಲ್ಲ, ಅವಳದೇನು ಬರೀ ರಿಯಾಕ್ಷನ್ನು ಮಾತ್ರ, ಅಲ್ಲಿ ಆ ಥರ ಏನಿಲ್ಲ. ಯಾಕಂದರೆ ಗಿಲ್ಲಿ ಚೆನ್ನಾಗಿ ಮಾಡ್ತಾನೆ. ಎಲ್ಲರೂ ಸುದೀಪ್ ಸರ್ಗೂ ಇಷ್ಟ, ಕಾವ್ಯ ಅವ್ರಿಗೆಲ್ಲ ಅಷ್ಟೊಂದು ಎಲ್ಲರೂ. ಈಗ ಗಿಲ್ಲಿಯಿಂದನೇ ಕಾವ್ಯ ಅಂತಾರೆ, ನಿಜನಾ? ಗಿಲ್ಲಿಯಿಂದನೇ ಕಾವ್ಯ. ಅಕಸ್ಮಾತ್ ಗಿಲ್ಲಿ ಇರ್ಲಿಲ್ಲ ಅಂದ್ರೆ ಕಾವ್ಯ ಇವತ್ತು ಹೊರಗಡೆ ಹೋಗ್ತಾ ಇದ್ರು. ಹೊರಗಡೆ ಹೋಗ್ತಾ ಇದ್ರು. ಗಿಲ್ಲಿ ಇದ್ದಿದ್ದಕ್ಕೆ ಅವ್ರು ಇರೋದು, ಇಲ್ಲಾಂದ್ರೆ ಹೋಗ್ತಿದ್ರು. ಗಿಲ್ಲಿಯಿಂದನೇ ಕಾವ್ಯ ಅಂತೀರಾ? ಮತ್ತು ಅದ್ರ ಜೊತೆಗೆ ಈಗ ಅಶ್ವಿನಿ ಅವ್ರು ಗೆಲ್ಲೋ ಚಾನ್ಸಸ್ ಇದೆಯಾ? ಇಲ್ಲ ಅಶ್ವಿನಿಗೆಲ್ಲ ಚಾನ್ಸಸ್ ಅವ್ರು ಬರೀ ಗಲಾಟೆ ಮಾತು ಜಾಸ್ತಿ ಅಷ್ಟೇ ಅವ್ರದ್ದು. ಬಾಯಿ ಬಡಿಕಿರ್ತಾರೆ. ಈಗ ಮಾತಾಡ್ತಿದ್ರೆ ನೀವು ಅನ್ಬೇಡ, ಆಗನ್ಬೇಡ, ಈಗ ಅನ್ಬೇಡ ಅಂತ ಹೇಳ್ಬಿಟ್ಟು ಇಷ್ಟು ದಿವಸ ಅದೇ ಬಂತು. ಇವಾಗ ಒಂದು ಸ್ವಲ್ಪ ಎಲ್ಲ ಸೈಲೆಂಟ್ ಆಗಿದ್ದಾರೆ ಅಂತ. ಹಾಂ, ಸ್ವಲ್ಪ ನಾರ್ಮಲಲ್ಲಿ ಇದ್ದಾರೆ. ಗಿಲ್ಲಿ ಇದ್ದಾನಲ್ಲ, ಗಿಲ್ಲಿ ಕಾವ್ಯ, ಅದರಿಂದ ಸ್ವಲ್ಪ ನಾರ್ಮಲ್. ಈಗ ಗಿಲ್ಲಿನ ಗೆಲ್ಸೋ ಪ್ಲಾನ್ ಇಲ್ಲ ಅಂತ, ಅಶ್ವಿನಿ ಗೆಲ್ಸೋ ಪ್ಲಾನ್ ಇದೆ ಅಂತ ನಡೀತಾ ಇದೆ. ನಿಮಗೆ ಹೇಗೆ ಅನ್ಸುತ್ತೆ? ನಮಗೆ ಗಿಲ್ಲಿನೇ ಪ್ಲಾನ್ ಅಂತ ಇದೆ, ಗಿಲ್ಲಿನೇ ಗೆಲ್ಲಬೇಕು ಅಂತ ಪ್ಲಾನ್. ರಕ್ಷಿತಾ ಹೇಗೆ ಆಡ್ತಾ ಇದ್ದಾರೆ? ರಕ್ಷಿತಾಗೆಲ್ಲ ಸ್ವಲ್ಪ ಇದಿಲ್ಲ, ನಾರ್ಮಲಲ್ಲಿದೆ. ಯಾಕಂದ್ರೆ ಗಿಲ್ಲಿದೆ ನಮ್ಗೆ ಫೇಮಸ್ಸು ಟಿವಿಯಲ್ಲಿ ಮತ್ತು ಪೋಸ್ಟಲ್ಲಿ ದಿನ ನೋಡ್ತೀವಿ. ಬಿಗ್ ಬಾಸ್ ಅವರಲ್ಲೇ ಅವನೇ ನಮ್ಗೆ ಫೇಮಸ್ ಆಗಿದೆ. ಲಕ್ಷ್ಮಿ ನಾವು ಬಿಗ್ ಬಾಸ್ ನಂದ್ರಲ್ಲಿ ವೀಡಿಯೋ ಮಾಡ್ಕೊ ಇಲ್ಲ, ನಾನು ಬಿಗ್ ಬಾಸ್ ಅಷ್ಟು ನೋಡಲ್ಲ. ಆದರೆ ನನಗೆ ಗಿಲ್ಲಿ ಮತ್ತು ರಕ್ಷಿತ್ ಅಂದರೆ ಇಷ್ಟ. ಅದರಲ್ಲಿ ರಕ್ಷಿತ್ ಅಂದರೆ ತುಂಬ ಇಷ್ಟ. ಯಾಕಂದರೆ ಅವಳು ಒಂದು ಟ್ರೂ ಹಾರ್ಟೆಡ್, ಅಂದರೆ ಅವಳು ಫ್ರ್ಯಾಂಕ್ ಆಗಿರ್ತಾಳೆ. ಬೇರೆಯವ್ರ ಥರ ಒಂದು ಮೈಂಡ್ ಗೇಮ್ ಥರ ಯಾರ ಥರನೂ ಆಡಲ್ಲ. ಆದರೆ ರಕ್ಷಿತಾ ಅಂದರೆ ಅದಕ್ಕೆ ತುಂಬ ಇಷ್ಟ. ಅವಳು ನೀಟಾಗಿ ಆಡ್ತಾಳೆ. ರಕ್ಷಿತಾ ಸ್ಟ್ಯಾಂಡ್ ತಗೊಳ್ಳೋಕ್ಕೆ ಒಂದು ಸೈಡ್ ಒಂಥರ ಮಾಡ್ತಾಳೆ, ಇನ್ನೊಂದು ಸೈಡ್ ಒಂಥರ ಮಾಡ್ತಾಳೆ ಅಂತ ಹೇಳ್ತಾರಲ್ಲ, ಅದಕ್ಕೆ ಅದು ಅವಳು ಅಂದರೆ ಥಿಂಕ್ ಮಾಡ್ತಾಳೆ. ಅದೇ ಅಂದರೆ ಅದು ಇದು ಅಂತ ಕನ್ಫ್ಯೂಷನ್ ಎಲ್ಲ ಇರ್ತಾಳೆ ಅವಳು. ಬಟ್ ರಕ್ಷಿತಾ ಒಂಥರ ಟ್ರೂ ಆಗಿ ಥಿಂಕ್ ಮಾಡ್ತಾಳೆ. ಬೇರೆಯವರಾದರೆ ಅವ್ರ ಸೇಫ್ ಏನಿದೆ ಆ ಥರ ಆಗಿ ಥಿಂಕ್ ಮಾಡ್ಕೊಂಡು ಮಾತಾಡ್ತಾರೆ. ಮೈಂಡ್ ಗೇಮ್ ಆಡ್ತಾ ಇದ್ದಾರೆ ರಕ್ಷಿತಾ ಮೈಂಡ್ ಗೇಮ್ ಏನು ಆಡ್ತಾ ಇಲ್ಲ. ಅವಳು ಟ್ರೂ ಮನಸ್ಸಲ್ಲಿ ಏನಿದೆ ಅದನ್ನ ಆಡ್ಕೊಂಡು ಬಂದಿದ್ದಾಳೆ. ಅದಕ್ಕೋಸ್ಕರ ಇಲ್ಲಿ ತನಕ ಇದ್ದಾಳೆ, ಆಲ್ಮೋಸ್ಟ್ ಫೈನಲ್ ತನಕ ಬರ್ತಾಳೆ. ಈಗ ಇನ್ನೊಂದು ಗಿಲ್ಲಿ ಥರ ಹುಡುಗ ಬೇಕು ಅಂತ ಹೇಳ್ತಿದ್ರೆ, ಗಿಲ್ಲಿನ ಲವ್ ಮಾಡ್ತಿದ್ರೆ ಅನಿಸ್ತದೆ ನಿಮಗೆ? ಇಲ್ಲ, ಅದೆಲ್ಲ ಜಸ್ಟ್ ಅವನು ಒಂದು ಅಲ್ಲೊಂದು ಏನೋ ಸಿಂಪತಿ ಥರ ತೋರಿಸಿದ್ರೆ ಎಲ್ಲರಿಗೂ ಇಷ್ಟ ಆಗುತ್ತಲ್ಲ. ಗಿಲ್ಲಿ ಕಾವ್ಯ ಎಲ್ಲ ಇದು ಮಾಡಿ, ಅದೆಲ್ಲ ಜಸ್ಟ್ ಒಂದು ಮೈಂಡ್ ಗೇಮ್. ರಕ್ಷಿತಾ ಹೇಳ್ತಾರೆ, ಯಾವಾಗ ನೋಡಿದ್ರು ಮೊನ್ನೆನೂ ಹೇಳಿದ್ರು, ನಂಗೆ ಗಿಲ್ಲಿ ಥರ ಹುಡುಗ ಬೇಕು, ಸಿಂಪಲ್ ಆಗಿರಬೇಕು, ತರಲೆ ಮಾಡಬೇಕು, ಈ ಥರ ಹುಡುಗ ಇದ್ರೆ ಇಷ್ಟ ಅಂತ ಸುಮಾರು ಸಲ ಹೇಳಿದ್ದಾರೆ. ಮೊನ್ನೆ ಮತ್ತೆ ಅಲ್ಲ ಗಾರ್ಡನ್ ಏರಿಯಾದಲ್ಲಿ ಇದೆಲ್ಲ ಗ್ರೀನ್ ಬ್ಯಾಗ್ ಎಲ್ಲ ಇಟ್ಕೊಂಡು ಸೈಡ್ಗೆ ಇರ್ತಾರೆ, ಯಾರು ಬರಬಾರ್ದು ಅಂತ. ಹೇಗೆ ಅನಿಸ್ತದಲ್ಲ ನೋಡಿದ್ರೆ? ಅದೆಲ್ಲ ಇರ್ಬೋದು ಆ ಥರ ಏನಿರ್ಲಿಕ್ಕಿಲ್ಲ. ಅದೊಂದು ಸುಮ್ಮನೆ ಸ್ಕ್ರಿಪ್ಟೆಡ್ ಆಗಿ ಇರ್ಬೋದು ಸ್ವಲ್ಪ. ಧ್ರುವಂತ್ ಕೂಡ ನಿಮ್ಮದೇ ಭಾಗದವರು, ಸೊ ಅವ್ರು ಇಷ್ಟ ಆಗಲ್ವಾ? ಅವ್ರ ಆಟ ಇಷ್ಟ ಆಗಲ್ವಾ? ಅವರೆಲ್ಲ ನನಗೆ ಅಷ್ಟು ಇಷ್ಟ ಆಗಲ್ಲ. ಗಿಲ್ಲಿ ಸ್ವಲ್ಪ ಫನ್ನಿ ಆಗಿರ್ತಾನೆ, ಗಿಲ್ಲಿ ಸ್ವಲ್ಪ ಇಷ್ಟ ಆಗ್ತದೆ. ಬಟ್ ಫೈನಲಲ್ಲಿ ಗಿಲ್ಲಿ ಮತ್ತು ರಕ್ಷಿತಾ ಪಕ್ಕ ಇರ್ತಾರೆ ನೋಡಿ ಬೇಕಾದ್ರೆ. ಇಲ್ಲ ಸರ್, ನಾನು ನೋಡಲ್ಲ ಅಷ್ಟು. ಸ್ವಲ್ಪ ಹೀಗೆ ರೀಲ್ಸಲ್ಲಿ ಎಲ್ಲ ಅಲ್ಲಿ ನೋಡ್ತೀನಿ ಅಷ್ಟೇ. ಕಂಟಿನ್ಯೂ ಎಪಿಸೋಡ್ ಏನು ನೋಡಲ್ಲ. ಥ್ಯಾಂಕ್ ಯು. ಸರ್ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಸರ್. ಯಾರು ಇಷ್ಟ ಆಗ್ತಾರೆ? ಗಿಲ್ಲಿ. ಯಾಕೆ? ಹಳ್ಳಿ ಹುಡುಗ, ಚೆನ್ನಾಗಿ ಆಡ್ತಾನೆ. ಈಗ ಹಳ್ಳಿ ಹುಡುಗ ಅಂತ ಇಷ್ಟ ಆಗ್ತಾನ? ಇಲ್ಲ, ಚೆನ್ನಾಗಿ ಆಡ್ತಾನೆ ಅವನು, ಅದಕ್ಕೆ ಇಷ್ಟ ಆಗೋದು. ಈಗ ಅವರು ಕೆಲವೊಂದು ಕಾಮಿಡಿಗಳು ಮಾಡ್ತಾರೆ, ಕೆಲವೊಬ್ಬರಿಗೆ ಅದು ಇರಿಟೇಷನ್ ಆಗುತ್ತೆ, ಅದಕ್ಕೆ ನೋಡ್ತಾರೆ.
ಇರಿಟೇಷನ್ ಆಗಲ್ಲ, ಚೆನ್ನಾಗಿರುತ್ತೆ. ಕಾಮಿಡಿ ಎಲ್ರಿಗೂ ಇಂಟ್ರೆಸ್ಟ್ ಆಗುತ್ತಲ್ವಾ, ಸೊ ಅದಕ್ಕೆ ಗಿಲ್ಲಿ ಇಷ್ಟ. ಗಿಲ್ಲಿ ಬಿಟ್ಟರೆ ಗಿಲ್ಲಿ ಬಿಟ್ಟರೆ ಯಾರು ಇಷ್ಟ ಯಾರೂ ಇಲ್ಲ ಅಲ್ಲಿ. ಗಿಲ್ಲಿ ಬಿಟ್ಟರೆ ಯಾರು ಬಿಗ್ ಬಾಸಲ್ಲಿ ಇರೋಕ್ಕೆ ಲೈಕ್ ಇಲ್ವಾ ನಿಮ್ಮ ಪ್ರಕಾರ ಹಂಗಾರೆ? ಇದ್ದಾರೆ, ಬಟ್ ಗಿಲ್ಲಿ ಇಷ್ಟ. ಗಿಲ್ಲಿ ಆಡ್ತಾರೆ ಅಂತ ನನಗೆ ಅನಿಸ್ತದೆ. ಅಶ್ವಿನಿ ಮೇಡಮ್ ಅವರು ಅವರು ಆಡ್ತಾರೆ, ಬಟ್ ಅಷ್ಟೊಂದಿಲ್ಲ. ಅವ್ರದ್ದು ಇವ್ರದ್ದು ಫೈಟಿಂಗ್ ಹೇಗಿರುತ್ತೆ ನೋಡೋಕ್ಕೆ? ಚೆನ್ನಾಗಿರಲ್ಲ, ಸ್ವಲ್ಪ ಹಂಗೆ ಇರ್ತದೆ. ಗೇಮ್ ಅಲ್ವಾ, ಗೇಮಿಗೆ ಇರುತ್ತೆ ಸ್ವಲ್ಪ. ಯಾರು ಗೆಲ್ಲಬೇಕು? ಗಿಲ್ಲಿ ಗೆಲ್ಲಬೇಕು. ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ ನಿಮ್ಮ ಹತ್ರ? ಇದೆ, ಬಟ್ ಗಿಲ್ಲಿ ಗೆಲ್ಬೇಕಂತಿದೆ ನನಗೆ. ಗಿಲ್ಲಿ ಬಿಟ್ಟರೆ ಅಶ್ವಿನ್ಗೆ ಕೊಡೋಣ, ಲೇಡೀಸ್ ಅಶ್ವಿನ್ಗೆ ಕೊಡೋದು.